ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಜಾಗ. ಆ ಜಾಗದಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನಿದು ಸ್ಪೆಷಾಲಿಟಿ ಅಂದರೆ, ಆ ಕಡೆಯಿಂದ ನಾವು ದೊಡ್ಡಬಳ್ಳಾಪುರ ರೋಡಿಂದ ಬಂದರೆ ಪುಟ್ಟನಹಳ್ಳಿ ಕಡೆಯಿಂದ ಬರ್ಬೋದು. ಈ ಕಡೆಯಿಂದ ನಾವು ಯಲಹಂಕ 4th ಫೇಸು ಆ ಕಡೆಯಿಂದ ನ್ಯೂಟನ್ ಕಡೆಯಿಂದ ಬರ್ಬೋದು. ಅಲ್ಲಿ ಇರೋಂಥ ಒಂದು ಸ್ಪೆಷಲ್ ಆದ ಆಸ್ಪತ್ರೆ ನೇಹಾ ಸ್ಪೆಷಾಲಿಟಿ ವೆಟರ್ನರಿ ಹಾಸ್ಪಿಟಲ್. ಈ ಹಾಸ್ಪಿಟ್ಲು ಫುಲ್ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, 3 ಫ್ಲೋರು. ಆಚೆ ಕಡೆಯಿಂದನೇ ನೋಡ್ತು ಅಂದರೆ ವೆಲ್ಕಮಿಂಗ್ ಭಾಳ ಚೆನ್ನಾಗಿದೆ. ಪಾರ್ಕಿಂಗ್ ಸೌಲಭ್ಯ ಇದೆ. ಪಾರ್ಕಿಂಗ್ ಕೂಡ ಮಾಡ್ಬೋದು, ಕಾರ್ಗಳು, 2 ವೀಲರ್ಗಳು ಎಲ್ಲನೂ ಕೂಡ. ಒಳಗಡೆ ಬಂತು ಅಂದರೆ ಒಂದು ಆ್ಯಂಬಿಯನ್ಸ್ ಕೂಡ ಸಖತ್ತಾಗಿದೆ. ಎಲ್ಲಿ ನೋಡಿದ್ರೆ ಅಲ್ಲಿ ನಾಯಿಗೆ, ಬೆಕ್ಕಿಗೆ, ಪ್ರತಿಯೊಂದು ಪ್ರಾಣಿಗೂ ಕೂಡ ಪಕ್ಷಿಗೂ ಕೂಡ ಸಿಕ್ಕುವಂಥ ಒಂದು ತಿಂಡಿ ತಿನಿಸುಗಳ ರಾಶಿನೇ ಇದೆ ಅಂತ ಹೇಳ್ಬೋದು. ಎಷ್ಟು ಥರ ವೆರೈಟಿ ಇದೆ ಅಂತ ಹೇಳಿದ್ರೆ ನೋಡೋದಕ್ಕೆ ಟೈಮೇ ಸಾಲೋದಿಲ್ಲ, ನೋಡೋದಕ್ಕೆ 2 ಕಣ್ಣು ಕೂಡ ಸಾಲೋದಿಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ವೆರೈಟಿ ಐಟಮ್ಸ್ ಇದೆ. ಅಷ್ಟು ದೊಡ್ಡ ಜಾಗ ಇದು. ಎಲ್ಲಿ ನೋಡಿದ್ರೆ ಅಲ್ಲಿ ತಿಂಡಿ, ಎಲ್ಲಿ ನೋಡಿದ್ರೆ ಅಲ್ಲಿ ಆಟ ಸಾಮಾನು, ಎಲ್ಲಿ ನೋಡಿದ್ರೆ ಅಲ್ಲಿ ಬೆಲ್ಟು, ಅದಕ್ಕೆ ಶೂಸು, ಪ್ರತಿಯೊಂದು ಕೂಡ ಫುಡ್ಡಂತೂ ವೆರೈಟಿ ಬ್ರ್ಯಾಂಡು ಬೆಲ್ಟ್ಗಳು. ಎಷ್ಟು ನೋಡಿ, ತಾವು ನೋಡ್ತಾ ಇರ್ಬೋದು. ಆಟಿಕೆಗಳು, ಆಟ ಸಾಮಾನುಗಳು ಕೂಡ ಅವಕ್ಕೆ ಅನೇಕ ಆಟ ಸಾಮಾನುಗಳು ಕೂಡ ಇದ್ದಾವೆ. ಎಲ್ಲವೂ ಕೂಡ ಸುಸಜ್ಜಿತವಾಗಿ ಒಂದು ಕೌಂಟರ್ ಮಾಡಿ ಅದಕ್ಕೆ ಎಲ್ಲ ಡಿವೈಡ್ ಮಾಡಿ ಸೆಕ್ಷನ್ ಆಗಿ ಎಲ್ಲ ಕೂಡ ನೀಟಾಗಿ ಇಟ್ಟಿದ್ದಾರೆ. ನಾವೇನೇ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಯಾವುದ್ಯಾವುದು ಏನೇನಿದೆ, ಎಲ್ಲಿದೆ, ಎಷ್ಟಿದೆ, ಎಷ್ಟು ರೇಟಲ್ಲಿದೆ ಅನ್ನೋದನ್ನೆಲ್ಲ ಕೂಡ. ಸಾಮಾನ್ಯವಾಗಿ ಈ ರೀತಿ ಎಲ್ಲೂ ಕೂಡ ಯಾರು ಕೂಡ ಈ ರೀತಿ ಜೋಡಿಸೋದಿಲ್ಲ, ಇಷ್ಟು ಬಂಡವಾಳನ ಹಾಕಿ ಈ ರೀತಿ ಮಡಗೋದಿಲ್ಲ. ಆದರೆ ಇಲ್ಲಿ ನೋಡ್ತು ಅಂದರೆ ಒಂದು ದೊಡ್ಡ ಭಂಡಾರ ಅಂತಲೇ ಹೇಳ್ಬೋದು. ಒಂದು ಹಾಸ್ಪಿಟ್ಲಲ್ಲಿ ಈ ರೀತಿ ಎಲ್ಲ ಸಿಗೋವಂಥ ಜಾಗ ನನ್ನ ಪ್ರಕಾರ ಇದೇನೆ ಅಂತ ನನಗೆ ಕಾಣಿಸ್ತಾ ಇದೆ. ಕೂತ್ಕೊಳ್ಳೋದಕ್ಕೂ ಕೂಡ ಎಷ್ಟು ನೀಟಾಗಿ ಚೇರ್ಸು ಮತ್ತು ಫ್ಲೋರೆಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಆರೋಗ್ಯ ಸರಿ ಇಲ್ಲ ಅಂತ ತಗೊಂಡೋಗಿರೋಂಥ ಪ್ರಾಣಿ ಅದಕ್ಕೆ ಚೆಕ್ ಮಾಡೋಕ್ಕೆ ವೆಯ್ಟು, ಕೆಲವೊಂದು ಫ್ರಿಜ್ಜು, ಅಲ್ಟ್ರಾಸೌಂಡು ಮತ್ತು ಬೇರೆ ಪ್ರೊಸೀಜರ್ ಮಾಡೋದಕ್ಕೆ ಬೇಕಾಗಿರೋಂಥ ಲ್ಯಾಬು, ಆ ಲ್ಯಾಬಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಡಾಕ್ಟ್ರು ಇರ್ಬೋದು, ಎಲ್ಲ ಕೂಡ ಅಲ್ಲೇ ಇರ್ತಾರೆ. OPDಗಳು ಕೂಡ ಎಷ್ಟೊಂದು OPD 1, OPD 2 ಅಂತ ಹೇಳಿ ಈ ರೀತಿ OPDಗಳಿರುತ್ತೆ. ಆ OPD ಒಳಗಡೆ ಕೂಡ ನೀಟಾಗಿರುತ್ತೆ. ಪಕ್ಕದಲ್ಲಿ ಒಂದು ಆಪ್ರೇಷನ್ ಥಿಯೇಟ್ರು ಮತ್ತು CCTV ಕ್ಯಾಮ್ರಾ, ಎಂಟರ್ಟೈನ್ಮೆಂಟ್ಗೆ TV, ನ್ಯೂಸ್ ನೋಡ್ಬೋದು, ಡಾಕ್ಟ್ರ್ ರೂಮು ಎಲ್ಲ ಕೂಡ ಸಪ್ರೇಟಾಗೇ ಇದೆ. ಸಪ್ರೇಟಾಗಿ ಭಾಳ ನೀಟಾಗಿ ಮೇಂಟೆನೆನ್ಸ್ ಮಾಡಿರೋವಂಥದ್ದು. ಬಂದಿರೋಂಥ ಕ್ಲೈಂಟ್ಸ್ ಜೊತೆಗೆ ಡಾಕ್ಟ್ರಸ್ಸು ಕೂಡ ಕಮ್ಯುನಿಕೇಷನ್ ಮಾಡ್ತಾರೆ, ಎಲ್ಲನೂ ಕೂಡ ಇದು ಮಾಡ್ತಾರೆ. ಹಾಗಾಗಿ ನೋಡಿ ಇಲ್ಲಿ ಎಷ್ಟು ಅವಾರ್ಡ್ಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಅಷ್ಟೊಂದು ಅವಾರ್ಡು. ಅದರಲ್ಲಿ ಈ ಹಾಸ್ಪಿಟ್ಲ್ ಫೌಂಡರ್ ಏನಿದ್ದಾರೆ ಅವ್ರಿಗಂತೂ ಗೋಲ್ಡ್ ಮೆಡ್ಲಿಸ್ಟ್ ಅವ್ರಿಗಂತೂ ಸಿಕ್ಕಿರೋಂಥ ಅವಾರ್ಡ್ಗಳು ಅನೇಕ. ಕೇಸ್ ಶೀಟ್ಗಳು ಇದೆ ಪ್ರತಿಯೊಂದು. ಇಲ್ಲಿ ಬರೀ ಎಮರ್ಜೆನ್ಸಿ ಅಂದರೆ ಟಾಯ್ಲೆಟ್ ಕೂಡ ಅಷ್ಟೇ ಪ್ರತಿಯೊಂದು. ಮತ್ತು ಡಾಕ್ಟ್ರನ್ನು ನೋಡ್ಬೋದು, ಇವರೇ ಡಾಕ್ಟರ್ ಅಜೀಮುಲ್ಲಾ ಅಂಥೇಳಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಫ್ಟರ್ ಸರ್ಜರಿ ಏನಾಗಿದೆ, ಏನಾಗಿತ್ತು, ಹೇಗೆ ಅಂತ. ಸಾಮಾನ್ಯವಾಗಿ ಎಲ್ಲರೂ ಯೋಚನೆ ಮಾಡ್ಬೋದು, ಮುಸಲ್ಮಾನರಿಗೂ ಆಸ್ಪತ್ರೆಗೂ, ಅದು ಪ್ರಾಣಿ ಆಸ್ಪತ್ರೆಗೆ ಏನು ಸಂಬಂಧ ಅಂತ. ಆದರೆ ಇವರೆಲ್ಲ ಆ ರೀತಿ ಯಾವುದೇ ಕೂಡ ಭೇದ ಭಾವ ಇಲ್ಲ. ಮನುಷ್ಯ ಪ್ರಾಣಿ ಎಲ್ಲ ಒಂದೇ ಅಂತ ಒಂದು ರೀತಿಯಲ್ಲಿ ಭಾಳ ನೀಟಾಗಿ ಎಕ್ಸ್ಪೀರಿಯೆನ್ಸ್ಡಾಗಿ ಇದು ಮಾಡ್ತಾಯಿರೋದು. ಇದೇನು ನಾವೇನು ದುಡ್ಡಿಸ್ಕೊಂಡು ಮಾಡಿರೋಂಥ ವಿಡಿಯೋ ಅಲ್ಲ ಇದು. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಇದನ್ನು ಮಾಡ್ತಾ ಇರೋಂಥದ್ದು. ಹಾಗಾಗಿ ಇವ್ರನ್ನ ನೋಡಿ, ನಾಯಿನ ಹೇಗೆ ಅವರು ಮುಟ್ಟಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದಾರೆ ಎಲ್ಲ ಕೂಡ. ಇಲ್ಲಿ ಪೆಟ್ ಬೋರ್ಡಿಂಗ್ ಕೂಡ ವ್ಯವಸ್ಥೆ ಇದೆ. ಹೇಗೆ ಅದಕ್ಕೆ ಕೆಲವೊಂದು ಫೆರೋಷಿಯಸ್ ಆಗಿರೋದನ್ನು ಕೇಜಲ್ಲಿ ಇಟ್ಟಿರ್ತಾರೆ ಸ್ವಲ್ಪ ಹೊತ್ತು, ಮತ್ತು ಅದಕ್ಕೆ ಊಟ ತಿಂಡಿ ಎಲ್ಲ ಕೂಡ ಅಲ್ಲಿ ಇಡೋದಕ್ಕೆ ಅದಕ್ಕೆ ಬೌಲ್ ವ್ಯವಸ್ಥೆ ಎಲ್ಲ ಇರುತ್ತೆ. ಮತ್ತು ಕೆಲವೊಂದು ಪ್ರಾಣಿಗಳಿಗೆ ವಾಷಿಂಗ್ ಮಾಡಿ, ಸ್ನಾನ ಮಾಡಿ, ಅದಕ್ಕೆ ಒಂದು ಸ್ಪಾ ಟ್ರೀಟ್ಮೆಂಟ್ ಥರನೇ ಒಂದು ಮಾಡೋದಕ್ಕೆ ಕೂಡ ಸೆಕ್ಷನ್ ಸಪ್ರೇಟಾಗಿದೆ. ಅದಕ್ಕೂ ಕೂಡ ವೆಲ್ ಟ್ರೈನ್ಡ್ ಪ್ರೊಫೆಷ್ನಲ್ಸು ಎಲ್ಲ ನೋಡ್ಬೋದು ತಾವು. ಅವರು ಅದನ್ನು ಕೆಲಸ ಮಾಡ್ತಾರೆ.
ನೋಡ್ಕೊಳ್ತಾರೆ. ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಎಲ್ಲ ಕೂಡ ಅದನ್ನು ವೀಕ್ಷಿಸ್ಬೋದು ಕೂಡ. ಬಂದಿರೋಂಥ ಕ್ಲೈಂಟ್ಸು ಅದನ್ನು ನೋಡ್ಬೋದು ಏನು ಮಾಡ್ತಾಯಿದ್ದಾರೆ ಅಂತ. ಅಷ್ಟು ಟ್ರಾನ್ಸ್ಪರೆಂಟಾಗಿ ಪ್ರತಿಯೊಂದು ಕೂಡ ಇಲ್ಲಿ ಕೆಲಸ ನಡೆಯುತ್ತೆ. ಬೋರ್ಡಿಂಗು ಕೂಡ ಅಷ್ಟೇ ನಾರ್ಮಲಾಗಿ ನೋಡಿ, ಇವಕ್ಕೂ ಕೂಡ ಮಲ್ಕೊಳ್ಳೋದಕ್ಕೆ ಜಾಗ ಇದೆ. ಯಾರಾದರೂ ಊರಿಗೆ ಹೋಗ್ಬೇಕಾದ್ರೆ ಅಥವಾ ಎಲ್ಲರೂ ಎಮರ್ಜೆನ್ಸಿ ಕೆಲಸದ ಮೇಲೆ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ಕೋಬೋದು. ಮತ್ತು ಇದಕ್ಕೆ ಎಲ್ಲ ಮೇಂಟೆನೆನ್ಸ್ಗೆ ಎಷ್ಟು ಬ್ಯಾಟ್ರಿಗಳು ಇಟ್ಟಿದ್ದಾರೆ ನೋಡಿ. ಪವರ್ ಬ್ಯಾಕಪ್ ಕೂಡ ಇಲ್ಲಿ 24 ಅವರ್ಸ್ ಪವರ್ ಬ್ಯಾಕಪ್ ಇದೆ ಅಂತ ಹೇಳ್ಬೋದು. ಎಮರ್ಜೆನ್ಸಿ ಮೆಡಿಸಿನ್ಸ್ ಏನಾದರೂ ಬೇಕಾದರೆ, ಸ್ಯಾಂಪಲ್ಸ್ ಬೇಕಾದರೆ ಕೂಡ ಇಲ್ಲಿ ಎಲ್ಲ ಜೋಡಿಸಿಟ್ಟಿದ್ದಾರೆ. ಎಷ್ಟೋ ಮೆಡಿಸನ್ಸು ನನಗೂ ಎಷ್ಟೋ ಸರಿ ಫ್ರೀಯಾಗಿ ಕೊಟ್ಟಿದ್ದಾರೆ. ನನಗೆ ಅಂತಲ್ಲ, ಅನೇಕ ಜನರಿಗೆ ಇವರು ಇಲ್ಲಿ ಫ್ರೀಯಾಗಿ ಕೊಡ್ತಾರೆ. ಬಂದಿರೋರಿಗೆ ಸ್ಯಾಂಪಲ್ಸನ್ನ ಯಾವುದನ್ನು ಕೂಡ ಅವರು ಸ್ಯಾಂಪಲ್ಸನ್ನ ಮಾರ್ಕೊಳ್ಳೋದಿಲ್ಲ. ತುಂಬ ಜನಸ್ನೇಹಿ ಅಂತ ಹೇಳ್ಬೋದು. ಪ್ರಾಣಿ ಪಕ್ಷಿಗಳ ಪ್ರೇಮಿ ಅಂತಲೂ ಕೂಡ ಹೇಳ್ಬೋದು. ಎಷ್ಟು ವೆಲ್ ಮೇಂಟೈನ್ಡ್ ಆಗಿ ಇದೆ. ತಿರ್ಗಾ ನಾವು ನೋಡ್ಬೋದು ಇಲ್ಲಿ ಎಷ್ಟು ಕೌಂಟ್ರಿಗೆ ಎಷ್ಟು ದೊಡ್ಡದಾಗಿ ಎಷ್ಟು ವಿಶಾಲವಾಗಿ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿ ಇರೋಂಥದ್ದು. ಗ್ರೌಂಡ್ ಫ್ಲೋರ್ ನೋಟ ನೋಡ್ತಾ ಇದ್ದೀರ ತಾವು. ಮೇಲ್ಗಡೆ ಪೆಟ್ ಬೋರ್ಡಿಂಗ್ ಎಲ್ಲ ಇದ್ದಿದ್ದಂಥದ್ದು ಇದ್ರ ಮೇಲ್ಗಡೆ ಇರೋಂಥದ್ದು ಫಸ್ಟ್ ಫ್ಲೋರಲ್ಲಿ. ಸೊ ಈ ರೀತಿಯಾಗಿ ಎಲ್ಲ ಕೂಡ ವೆಲ್ ಮೇಂಟೈನ್ಡ್ ಆಗಿ ನೋಡಿ. 360 ಡಿಗ್ರಿ ವ್ಯೂ ತೋರಿಸ್ತಾ ಇದ್ದೀನಿ. 360 ಡಿಗ್ರಿ ವ್ಯೂನ ತಾವು ಇವಾಗ ನೋಡ್ತಾ ಇದ್ದೀರಾ. ಎಲ್ಲ ಕೂಡ ನೀಟಾಗಿ ಒಂದು ಮಾಡ್ಕೊಂಡಿದ್ದಾರೆ. ಮೇಂಟೆನೆನ್ಸ್ ಬ್ರ್ಯಾಂಡ್ ಪ್ರಕಾರ ಐಟಮ್ಸ್ ಎಲ್ಲ ಯಾವ್ದು ಎಲ್ಲೆಲ್ಲಿ ಇಡಬೇಕು, ಹೇಗೆ ಇಡಬೇಕೆಲ್ಲ ಇಟ್ಟಿದ್ದಾರೆ. ತಾವಿವಾಗ ಡಾಕ್ಟರ್ಸ್ ರೂಮ್ ನೋಡ್ತಾ ಇದ್ದೀರಾ. ಡಾಕ್ಟರ್ಸ್ ರೂಮ್ ಒಳಗಡೆ ಇರೋಂಥದ್ದು ಬೇರೆ ಯಾರು ಅಲ್ಲ, ಗೋಲ್ಡ್ ಮೆಡಲಿಸ್ಟ್ ಡಾಕ್ಟರ್ ಅಜೀಮ್. ಹಾಗಾಗಿ ತಾವು ಈ ಸ್ಥಳಕ್ಕೆ ಭೇಟಿ ನೀಡಿ ಬೇರೆಯವ್ರಿಗೂ ಕರೆ ತನ್ನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.